ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಒಂದು ಒಳ್ಳೆ ರೀತಿಯ ಒಂದು ಬೋಂಡ ಮಾಡಿದ್ದೀನಿ. ಏನು ಯಾವ ರೀತಿ ಅದು ಅಂತಂದರೆ, ನೀವು ಅದನ್ನು ಫುಲ್ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು. ಬ್ರೆಡ್ ಮುಂಬೈ ಬೋಂಡ ಅಂತ ಹೇಳ್ತಾರೆ, ಇಲ್ಲ ಬ್ರೆಡ್ ಬೊಂಬಾಯಿ ಬೋಂಡ ಅಂತ ಹೇಳ್ತಾರೆ ನೋಡಿ. ಅದರಲ್ಲಿ ನಾನು ಪಕೋಡ ಕೂಡ ಮಾಡಿದ್ದೆ. ಈ ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಹಾಗೆಯೇ ಬ್ರೆಡ್ ಆಲೂ ಬೋಂಡ ಅಂತ ಹೇಳ್ಬೋದು. ಈ ಒಂದು ಬ್ರೆಡ್ ಉಪಯೋಗಿಸ್ಕೊಂಡು ನಾನು ಮಾಡಿರೋ ಅಂಥ ಒಂದು ಪಕೋಡ ಇದು. ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸಿಂಪಲಾಗಿ ಮಾಡಿದ್ದೀನಿ ನಾನು. ಬ್ರೆಡ್ ಪೀಸ್ಗಳು ತೊಗೊಳ್ಳಿ ನೋಡಿ. ಹಾಗೆಯೇ ಕಡಲೆ ಹಿಟ್ಟಿದು ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಕಡಲೆ ಹಿಟ್ಟು. ಹಾಗೆ ಪಲ್ಯ ಇದು, ಆಲೂಗೆಡ್ಡೆ ಪಲ್ಯ ಇದು ನೋಡಿ. ಮತ್ತು ಬ್ರೆಡ್ ಪೀಸ್ಗಳು. ಇವಾಗ ನಾನು ಈ ಪೀಸ್ಗಳು, ಈ ಬ್ರೌನ್ ಕಲರ್ ಇರುತ್ತೆ ನೋಡಿ, ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ಬ್ರೌನ್ ಕಲರ್ ನೀವು ಬಿಸಾಡಲಿಕ್ಕೆ ಹೋಗಬೇಡಿ. ಇದರಲ್ಲೇ ನಾನು ಪಕೋಡ ಮಾಡಿರೋದು. ಇದನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಇದರಲ್ಲೇ ನಾನು ಪಕೋಡ ಮಾಡಿರೋದು ನೋಡಿ. ಬ್ರೆಡ್ ಪೀಸ್ಗಳು ಮನೇಲಿ ಬ್ರೆಡ್ಗಳು ಇದ್ದೇ ಇರುತ್ತೆ. ವೇಸ್ಟ್ ಮಾಡಿ ಮೆತ್ತಗಾಗಿರುತ್ತೆ ಅಂತ ಬಿಸಾಕೋ ಬದಲು ನೀವು ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಕಾಫಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೂಡ ಹಾಗೆ ಮಾಡಿದ್ದೆ. ಹಾಗೆಯೇ ನಾನು ದೋಸೆಗೆ ನಾವು ಏನು ಆಲೂಗೆಡ್ಡೆ ಪಲ್ಯ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಆ ಪಲ್ಯನ ನೀವು ಫ್ರಿಜ್ಜಲ್ಲಿ ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋ ಬದಲು ನೀವು ಈ ಥರ ಒಂದು ಬೊಂಬಾಯಿ ಬೋಂಡ ಅಂತ ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಕಡಲೆ ಹಿಟ್ಟು ಹಾಗೆಯೇ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಏಕೆಂದರೆ ಪಲ್ಯದಲ್ಲಿ ಆಲ್ರೆಡಿ ಇರುತ್ತೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಖಾರ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಕ್ಚುಲಿ ಇದು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೋಂಡ ಅಥವಾ ಬಜ್ಜಿ ಮಾಡ್ತೀರಾ ಆ ಹದದಲ್ಲಿ ನೀವು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಇದರಲ್ಲಿ ಗಂಟಾಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ನೋಡಿ, ಸ್ಪೂನ್ ಬೇಡ ನೋಡಿ, ಈ ಥರ ಇರುತ್ತಲ್ವ, ಇದರಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಗಂಟಾಗಲ್ಲ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಬ್ರೆಡ್ ಪೀಸನ್ನು ನಾನು ಸ್ವಲ್ಪ ನೀರಿಗೆ ಹೆಚ್ಕೋಬೇಕು. ನೀರಿಗೆ ಹೆಚ್ಕೊಂಡು ನೋಡಿ, ಆ ನೀರೆಲ್ಲ ಪ್ರೆಸ್ ಮಾಡಿ ತೆಗೀರಿ. ಅದಾದಮೇಲೆ ಈ ಪಲ್ಯನ ಮಧ್ಯದಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳಿ ನೋಡಿ. ಈ ಥರ ಉಂಡೆ ಮಾಡಿ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕು. ಉಂಡೆ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಒಂದು ಬಾಲ್ಸ್ ಥರ ಬರಬೇಕು, ಇಲ್ಲಾಂದರೆ ಒಂದು ಮುದ್ದೆ ಥರ ಬರಬೇಕು ನೋಡಿ. ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಎಲ್ಲ ಪೀಸ್ಗಳಿಗೂ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರು ಏನಿದೆ ಎಕ್ಸ್ಟ್ರಾ ನೀರನ್ನ ನೀವು ಹಿಂಡ್ಕೋಬೇಕು. ಎಕ್ಸ್ಟ್ರಾ ನೀರೆಲ್ಲ ತೆಗೆದು ಆಮೇಲೆ ನೀವು ಈ ಒಂದು ಸ್ಟಫಿಂಗ್ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮೆತ್ತಗಾಗಿರುತ್ತೆ. ಆ್ಯಕ್ಚುಲಿ ಇದು ಮೆತ್ತಗೆ ಬರುತ್ತೆ, ಆದರೆ ನೀವೇನು ವರಿ ಮಾಡ್ಕೋಬೇಡಿ. ಅದನ್ನು ನಾವು ಕ್ರಿಸ್ಪಿಯಾಗಿ ಹೇಗೆ ಬರೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ಥರ ರೌಂಡ್ ಮಾಡ್ಕೊಳ್ಳಿ. ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ಅದ್ರ ಮೇಲೆ ಏನು ಆಲೂಗೆಡ್ಡೆ ಪಲ್ಯ ನಾವು ಮನೇಲಿ ಮಾಡ್ಕೊಂಡಿರ್ತೀವಿ, ಅಥವಾ ನಾವು ಮಸಾಲೆ ದೋಸೆಗೆ ಮಾಡ್ತೀವಲ್ಲ ಅದೇ ರೆಸಿಪಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ಆಲೂಗೆಡ್ಡೆ ಪಲ್ಯ ನೋಡಿ ರೆಡಿಯಾಗಿದೆ. ಈಗ ನಾನು ಮನೇಲಿ ಆಲೂಗೆಡ್ಡೆ ಪಲ್ಯ ನಾನು ದೋಸೆಗೆ ಮಾಡ್ಕೊಂಡಿದ್ದು ಉಳಿದಿತ್ತು, ಅದರಲ್ಲಿ ನಾನು ಈ ಬೋಂಡ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಆಲೂಗೆಡ್ಡೆ ನೋಡಿ ಹೀಗೆ ಹಿಟ್ಟಿಗೆ ಹೆಚ್ಕೋಬೇಕು. ಕಡಲೆ ಹಿಟ್ಟಿಗೆ ನಾವು ಹಾಕ್ಕೋಬೇಕು ನೋಡಿ. ಈಗ ಹಾಕ್ಕೊಂಡು ಎಣ್ಣೆ ಕಾಯ್ದಿರುತ್ತಲ್ವ ನೋಡಿ, ಎಣ್ಣೆಗೆ ಈ ಥರ ಬಿಡೋಣ. ಈಗ ಎಣ್ಣೆಗೆ ನಾವು ಈ ಥರ ಹಾಕಿದಾಗ ಕ್ರಿಸ್ಪಿಯಾಗಿ ಬರುತ್ತೆ. ಯಾಕೆಂದರೆ ಆಲ್ರೆಡಿ ನಾವು ಬ್ರೆಡ್ ಅಂದ್ರೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಎಣ್ಣೆ ಅಥವಾ ಬಿಸಿ ಮಾಡಿದರೆ ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆಗೆ ಹಾಕಿದರೆ ಅಥವಾ ಹಾಗೇನಿದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ಕಾಫಿ ಜೊತೆ ನೀವು ತಿಂತಾಯಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ. ಈ ಥರ ಮೇಲ್ಗಡೆ ನೀವು ಹಾಕ್ಕೊಳ್ಳಿ. ಸ್ಪೂನಿಂದನೇ ಹಾಕ್ಕೊಳ್ಳಿ, ನಿಮಗೆ ಕೈಯಲ್ಲಿ ಬೇಡ ಅನಿಸಿದರೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಬಾಲ್ ಥರ ಇದೆಲ್ಲ ಉಂಡೆ. ಇದು ಒಂದೊಂದೇ ಬಿಟ್ಕೊಂಡ್ರೂ ಆಗುತ್ತೆ, ಎರಡೆರಡು ಹಾಕ್ಕೊಂಡ್ರೂ ಆಗುತ್ತೆ ನೋಡಿ. ಮೆತ್ತಿಗೆ ಈ ಥರ ಮಾಡ್ಕೋಬೇಕು. ನಾನು ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ಹೀಗೆ ಮಾಡಿಕೊಂಡು ಉಂಡೆ ಕಟ್ಟಿ
ನೀವು ಕಡಲೆ ಹಿಟ್ಟಿಗೆ ಹೆಜ್ಜಿಬಿಟ್ಟು ನೀವು ಎಣ್ಣೆಗೆ ಹಾಕಬೇಕು. ಓಕೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಯಾಕೆಂದರೆ ನಾವು ಬ್ರೆಡ್ ಹಾಕ್ತಾ ಇರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಏನೋ ಒಂದು ಸ್ಪೆಷಲ್ಲಾಗಿ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ನೀವು ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ನಿಮಗೆ ಇದ್ರ ಬ್ರೆಡ್ ಉಳಿದಿದ್ರೆ ಅಥವಾ ಪಲ್ಯ ಉಳಿದಿದ್ರೆ ಈ ಥರ ನೀವು ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸಿಗೆ ನೀವು ತಿನ್ನಿ, ಕಾಫಿ ಟೈಮ್ಗೆ. ಈ ಒಂದು ಪೀಸ್ಗಳು ಏನು ಉಳಿದಿದೆ ಇದರಿಂದ ನಾನು ಆಲೂಗೆಡ್ಡೆ ಪಕೋಡ ಮಾಡಿಕೊಂಡೆ. ಅಂದರೆ ಆಲೂಗೆಡ್ಡೆ ಪಲ್ಯ ಉಳಿದಿತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ಆ ವಿಡಿಯೋನ ನನಗೆ ತೋರಿಸ್ಲಿಕ್ಕೆ ಸ್ವಲ್ಪ ಆಗಲಿಲ್ಲ. ನೋಡಿ, ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನು ಪಕೋಡ ಮಾಡಿದ್ದು. ಹಾಗೆಯೇ ತುಂಬ ಚೆನ್ನಾಗಿ ಬಂದಿದೆ, ಅದನ್ನು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವನಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.